ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸ್ವಾಭಾವಿಕವಾದ ನಿಮ್ಮದು ಪ್ರಶ್ನೆ ಏನೈತೆ ಅಂದರೆ, ಸರ್ ಈಗ KCET ಎಕ್ಸಾಮ್ ನಾವು ಬರೆದಿದ್ದೇವೆ, ಈಗ ನಮಗೆ ಏನಂದರೆ KCET ಎಕ್ಸಾಮ್ದ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಇದು ಗೊಂದಲದ ಪ್ರಶ್ನೆ. ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾವಾಗ ರಿಸಲ್ಟ್ ಗೊತ್ತಾಗುತ್ತದೆ ಅಂತ. ನೋಡ್ರಿ, ನೀವು ಒಳ್ಳೆ ಬರ್ದಿರಿ, ಅದು ಕರೆಕ್ಟ್ ಅದ. ಈಗ ನಿಮ್ಮ ಕೌನ್ಸಿಲಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ರಿಸಲ್ಟ್ ಅಂದರೆ ಈಗ ಸದ್ಯದಲ್ಲಿ ಏನು ಪ್ರೊಸೆಸ್ ನಡ್ತಾ ಇದೆ ಅಂದರೆ, ಈಗ ನಮ್ಮದು PUC ಫಸ್ಟ್ ಇಯರ್ ಫಸ್ಟ್ ಎಕ್ಸಾಮ್ ಮುಗಿದಿದೆ. ಈಗ ಸೆಕೆಂಡ್ ಎಕ್ಸಾಮ್ ನಡಿಬೇಕು. ಸೆಕೆಂಡ್ ಎಕ್ಸಾಮ್ ಆದ ನಂತರ ನಿಮ್ಮದು ಏನಂತ ಇದೆ, ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆ ರಿಸಲ್ಟ್ ಅನೌನ್ಸ್ ಆದ ನಂತರ ಏನಂದರೆ ನಿಮ್ಮದು KCET ರಿಸಲ್ಟ್ ಅನೌನ್ಸ್ ಆಗುತ್ತದೆ ಅಂತ ಇಲ್ಲಿ ನಮ್ಮದು ಕರ್ನಾಟಕ KEOದವರು ಈ ನ್ಯೂಸ್ KEOದವರು ನ್ಯೂಸ್ ಪೇಪರ್ದಲ್ಲಿ ಮತ್ತು ಅವರು ಆಫೀಸಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಆಗುವ ನಂತರ ನಾವು KCET ಎಕ್ಸಾಮ್ದ ರಿಸಲ್ಟ್ ನಾವು ಅನೌನ್ಸ್ ಮಾಡ್ತೀವಿ, ಕಟ್ ಆಫ್ ಅನೌನ್ಸ್ ಮಾಡ್ತೀವಿ ಅಂತ ಆಲ್ರೆಡಿ ಅವರು ನಮ್ಮದು KEO ಪ್ರಾಧಿಕಾರದಿಂದ ಇದು ಒಂದು ಆಫೀಸಿಯಲಿ ನ್ಯೂಸ್ ಇದೆ, ಆಫೀಸಿಯಲಿ ಸ್ಟೇಟ್ಮೆಂಟ್ ಇದೆ. ಅದಕ್ಕೆ ಅಂದರೆ ವಿದ್ಯಾರ್ಥಿ ನಿಮ್ಗೆ ತಿಳಿಸುವೇನೆಂದರೆ, ನಿಮ್ಮದು KCET ಎಕ್ಸಾಮ PUC ಸೆಕೆಂಡ್ ಇಯರ್ ಸೆಕೆಂಡ್ ಎಕ್ಸಾಮ್ ಆದ ನಂತರ ನಿಮ್ಮದು ರಿಸಲ್ಟ್ ಅನೌನ್ಸ್ ಆಗುತ್ತದೆ. ಅದಕ್ಕೆ ಬಿಫೋರ್ ನೀವು ಏನು ಮಾಡಬೇಕು, ನಿಮಗೆ ಎಲ್ಲ ಕಾಲೇಜುಗಳು ನೀವು ಒಳ್ಳೆ ಬರ್ದಿದ್ದೀರಿ ಅಂದರೆ ನಿಮ್ಮದು ಬೆಸ್ಟ್ ಕಾಲೇಜ್ ಸಿಗುತ್ತದೆ. ಮತ್ತು ನೀನು ಕೌನ್ಸ್ಲಿಂಗ್ ಹೇಗೆ ಮಾಡಬೇಕು, ಕೌನ್ಸ್ಲಿಂಗ್ದೆಲ್ಲ ತುಂಬ ಗೊಂದಲ ಇರುತ್ತದೆ. ಅದಕ್ಕೆಲ್ಲ ನೀವು ಎಲ್ಲ ಕಾಲೇಜದು ಇವೆಲ್ಲ ನೀವು ಕಟಪ್ ಅವೆಲ್ಲ ನೀವು ಎಲ್ಲ ರೆಡಿ ಮಾಡ್ಕೊಂಡಿರಬೇಕು. ರಿಸಲ್ಟ್ ಅನೌನ್ಸ್ ಆಗ್ತದೆ, ಕೌನ್ಸಿಲಿಂಗ್ ಆಗ್ತದೆ. ಕೌನ್ಸಿಲಿಂಗ್ ಮತ್ತು ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತೀರಿ. ಅದಕ್ಕೆ ಹೇಳುವುದೇನೆಂದರೆ, ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಅಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ.